ಎಲ್ಲಿಟ್ಬಿಟ್ಟೆ? ಹಾಳಾದ್ದು ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಓದಿಲ್ಲ ಅಂತಂದರೆ ಮನ್ಸಿಗೆ ಸಮಾಧಾನನೇ ಇರಲ್ಲ. ಹಾಳಾದು ಬರುವು. ಈ ನ್ಯೂಸ್ ಪೇಪರ್ ಇದೆ, ಕನ್ನಡಕ ಇಲ್ಲ, ಎಲ್ಲಿಟ್ಬಿಟ್ಟೆ? ನಾನು ಇಟ್ಟಿದ್ದ ಜಾಗದಿಂದ ಯಾರಾದರೂ ಶಿಫ್ಟ್ ಮಾಡಿದಾರಾ ಗೊತ್ತಾಗ್ತಿಲ್ವೇ? ವೀರು, ಹಾಂ, ಏನು ಹುಡುಕ್ತಿದ್ದೀರಾ? ಏನಿಲ್ಲ ಬಿಡು. ಏನು ಹುಡುಕ್ತಿದ್ದೀರಾ ಅಂತ ಹೇಳಿ, ನಾನು ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯ ನೀನು? ನನ್ನ ವಸ್ತುಗಳು ಒಂದು ಇಟ್ಟು ಜಾಗದಲ್ಲಿ ಇರಲ್ಲ, ಎಲ್ಲ ಇತ್ಕೊಂಡ್ಬಿಡ್ತೀಯ, ಬೇರೆ ಎಲ್ಲ ಶಿಫ್ಟ್ ಮಾಡ್ಬಿಡ್ತೀಯ. ಅಯ್ಯೋ ದೇವ್ರೆ, ನಾನು ಯಾಕೆ ನಿಮ್ಮ ವಸ್ತು ತಗೊಳ್ಳಿ? ಸರಿ ಬಿಡಿ, ನೀವೇನು ಹುಡುಕ್ತಿದ್ದೀರಾ ಅಂತ ಹೇಳಿ ನಾನು ಹೆಲ್ಪ್ ಮಾಡ್ತೀನಿ. ಕನ್ನಡಕ. ಬೆಳಗ್ಗೆಯಿಂದ ಪೇಪರ್ ಓದಕ್ಕೆ ಸಾಯ್ತಾ ಇದ್ದೀನಿ, ಕನ್ನಡಕ ಕಾಣಿಸ್ತಾ ಇಲ್ಲ. ವೀರು, ಇದು ಬರೀ ನಮ್ಮನೆ ಕತೆ ಅಲ್ಲ, ಎಲ್ಲರ ಮನೆ ಕತೆನೂ ಇದೆ. ಸಮಸ್ಯೆ ಅಂದ್ಕೊಂಡ್ರೆ ಸಮಸ್ಯೆ, ತಮಾಷೆ ಅಂದ್ಕೊಂಡ್ರೆ ತಮಾಷೆ. ನಿನಗಿದು ತಮಾಷೆ ಇರ್ಬೋದು, ಆದ್ರೆ ನನಗೆ ಸಮಸ್ಯೆನೆ. ನಾನು ಪೇಪರ್ ಓದಕ್ಕೆ ಆಗ್ತಾ ಇಲ್ಲ, ನನ್ನ ಕಷ್ಟ ನನಗೆ. ನೀನು ತಮಾಷೆ ಮಾಡ್ಕೊಂಡು ನಿಂತಿದ್ಯಾ. ಹಾಗಂತ ಇದಕ್ಕೂ ನಾನೇ ಕಾರಣನಾ? ಹಾಗಂತ ನಾನೇನು ಹೇಳಿದೆ? ನಾನು ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನನಗೆ ಅರ್ಥ ಆಗ್ತಿದೆ ವೀರು, ಆದ್ರೆ ನಿಮ್ ಕೋಪ ಫ್ರಸ್ಟ್ರೇಷನ್ ನೀವು ನನ್ನ ಮೇಲೆ ಯಾಕೆ ತೋರಿಸ್ಕೊತಾ ಇದ್ದೀರಾ? ನೀವು ಸರಿ, ಇವಾಗ ಏನ್ ಮಾಡ್ಲಿ? ಅಮ್ಮ, ನೀವಿಬ್ರು ಜಗಳ ಆಡ್ತಿದ್ದೀರಾ? ನಾವು ಜಗಳ ಆಡ್ತಿಲ್ಲ, ನಾವು ಮಾತಾಡ್ತಿದೀವಿ. ಇಲ್ಲ ಕಣಮ್ಮ, ನಾವು ಜಗಳನೇ ಆಡ್ತಾ ಇರೋದು. ಶುರು ಮಾಡಿದ್ ನಿಮ್ಮಮ್ಮ. ನಾನೇನು ಶುರು ಮಾಡಿದೆ? ಆಗಿಂದ ನೀವೇ ತಾನೇ ರೇಗ್ತಾ ಇರೋದು, ಸಿಡುಕ್ತಾ ಇರೋದು. ನೋಡು ನೋಡು, ನಾನು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನು ಸಿಟ್ಟಿನ ಬಗ್ಗೆ ಮಾತಾಡ್ತಾ ಇದೀಯಾ. ಅಯ್ಯೋ, ಇದು ಒಂಥರ ಕ್ಯೂಟ್ ಆಗಿದೆ. ಅಲ್ಲ, ನಾನು ಸುಬ್ಬು ಇದೇ ತರ ಜಗಳ ಆಡ್ತಿದ್ವಿ, ಆದ್ರೆ ನೀವಿಬ್ರು ಜಗಳ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಲ್ಲ, ನಾವಿಬ್ರು ಚಿಕ್ಕವರು, ನಮ್ಮಿಬ್ರು ಮಧ್ಯೆ ಮನಸ್ತಾಪಗಳಿರುತ್ತೆ, ಜಗಳ ಆಡೋದು ಕಾಮನು. ಆದ್ರೆ ನೀವಿಬ್ರು ಯಾವ ಕಾರಣಕ್ಕಪ್ಪ ಜಗಳ ಆಡ್ತಿರೋದು? ನೋಡಮ್ಮ, ಜಗಳ ಆಡೋದಕ್ಕೆ ದೊಡ್ಡೋರು ಚಿಕ್ಕೋರು ಅಂತಿಲ್ಲ. ಮದುವೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ಗಂಡ ಹೆಂಡತಿ ಜಗಳ ಆಡೋದಕ್ಕೆ ಕಾರಣನೇ ಬೇಕಿಲ್ಲ. ಕಾರಣ ಯಾಕೆ ಬೇಕಿಲ್ಲ? ಈಗ ನಾವು ಜಗಳ ಆಡ್ತಿರೋದು ನಿಮ್ ಕನ್ನಡಕ ಸಿಕ್ತಿಲ್ಲ ಅಂತ ತಾನೆ? ಹೌದು, ಕನ್ನಡಕ ಸಿಗ್ತಾ ಇಲ್ಲ, ನಾನು ಪೇಪರ್ ಓದ್ಬೇಕು. ಕನ್ನಡಕನ? ಅಲ್ಲಪ್ಪ, ಕನ್ನಡಕನ ತಲೆ ಮೇಲೆ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀರಾ, ಅದು ಅಲ್ಲದೆ ಅಮ್ಮನ ಮೇಲೆ ಕೂಗಾಡ್ತಿದ್ದೀರಾ. ಇದು ತಪ್ಪು ತಾನೆ? ಸಾರಿ ಕೇಳಿ. ಸಾರಿ. ಅಮ್ಮ, ಅವ್ರೇನೋ ಟೆನ್ಷನ್ ಅಲ್ಲಿ ಕೂಗಾಡಿದ್ರು, ಆದ್ರೆ ನೀನಾದ್ರೂ ಸಮಾಧಾನವಾಗಿ ಮಾತಾಡ್ಬೇಕು ತಾನೆ. ನೀನ್ ಯಾಕೆ ಕೂಗಾಡ್ದೆ? ನೀನು ಸಾರಿ ಕೇಳು. ಸಾರಿ. ಈಗ ಸರಿ ಹೋಯ್ತು, ಪ್ರೇಮಿಗಳು ಒಂದಾದ್ರು. ಏ ತಲಹರಟೆ, ಪ್ರೇಮಿಗಳಂತೆ. ಇನ್ನೇನ್ ಮತ್ತೆ? ನನ್ನ ಸುಬ್ಬು ಲವ್ ಸ್ಟೋರಿಗಿಂತ ನಿಮ್ಮಿಬ್ರು ಲವ್ ಸ್ಟೋರಿಯಲ್ಲಿ ಟ್ವಿಸ್ಟ್, ಟರ್ನ್ ಎಲ್ಲ ಇದ್ದಿದ್ದು. ಇನ್ನು ತುಂಬಾ ವರ್ಷಗಳಾದ್ಮೇಲೆ ಒಂದಾಗಿದ್ದೀರಾ, ಈಗ ಜಗಳ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ, ಅರ್ಥ ಆಯ್ತಾ? ನಿಮಿಷ, ಪೇಪರ್ ಓದ್ಕೊಂಡಿಲ್ಲ.